ಸೂರ್ಯಕುಮಾರ್ ಯಾದವ್ ಅವರನ್ನ ಬಿಸಿಸಿಐ ಭಾರತದ ಟಿ20 ಕ್ಯಾಪ್ಟನ್ಸಿಯಿಂದ ತೆಗೆದುಹಾಕುವುದರ ಜೊತೆಗೆ ಇಂಗ್ಲೆಂಡ್ ಮತ್ತು ಐರ್ಲೆಂಡ್ ಪ್ರವಾಸದಿಂದಲೂ ಸೂರ್ಯ ಅವರನ್ನ ಕೈಬಿಟ್ಟಿದೆ. ಒಂದು ಕಡೆ ನಾಯಕತ್ವ ಕಳೆದುಕೊಂಡಿದ್ದು ಮಾತ್ರವಲ್ಲ, ತಂಡದಲ್ಲೂ ಸ್ಥಾನ ಪಡೆಯಲು ಫೇಲ್ಯೂರ್ ಆಗಿರುವ ಸೂರ್ಯಕುಮಾರ್ ಯಾದವ್ ಅವರ ಕುರಿತ ಮತ್ತೊಂದು ಸುದ್ದಿ ವೈರಲ್ ಆಗ್ತಿದೆ. ಅದೇನಪ್ಪಾ ಅಂದ್ರೆ, ಸೂರ್ಯಕುಮಾರ್ ಯಾದವ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವಿನ ಸಂಬಂಧ ಕೊನೆಗೊಳ್ಳುತ್ತಿದೆಯಾ ಅನ್ನೋದು. ಹೌದು, ಈ ಅನುಮಾನ ಮೂಡೋದಕ್ಕೂ ಕಾರಣ ಇದೆ. ಮುಂಬೈ ಇಂಡಿಯನ್ಸ್ ತಂಡದ ಭರವಸೆ ಆಟಗಾರ ಸೂರ್ಯಕುಮಾರ್ ಯಾದವ್ ಇತ್ತೀಚೆಗೆ ಇನ್ಸ್ಟಾಗ್ರಾಂನಲ್ಲಿ ಮುಂಬೈ ಇಂಡಿಯನ್ಸ್ ಅನ್ನ ಅನ್ಫಾಲೋ ಮಾಡಿದ್ದಾರೆ. ಇದರ ಜೊತೆಗೆ ತಮ್ಮ ಪ್ರೊಫೈಲ್ನಲ್ಲಿ ಮುಂಬೈ ಇಂಡಿಯನ್ಸ್ ಜೆರ್ಸಿಯಲ್ಲಿದ್ದ ಫೋಟೋಗಳನ್ನು ಕೂಡ ಡಿಲೀಟ್ ಮಾಡಿದ್ದಾರೆ. ಅಲ್ಲದೆ ತಮ್ಮ ಬಯೋದಲ್ಲಿ ಮೆನ್ಷನ್ ಮಾಡಿದ್ದ ಮುಂಬೈ ಇಂಡಿಯನ್ಸ್ ಅನ್ನೋದನ್ನ ಕೂಡ ತೆಗೆದುಹಾಕಿದ್ದು, ಮುಂದಿನ ಐಪಿಎಲ್ ಸೀಸನ್ ನಲ್ಲಿ ಸೂರ್ಯಕುಮಾರ್ ಯಾದವ್ ಮುಂಬೈ ಇಂಡಿಯನ್ಸ್ ಪರ ಕಣಕ್ಕಿಳಿತಾರೋ ಇಲ್ವೋ ಅನ್ನೋ ಚರ್ಚೆಗಳು ಶುರುವಾಗಿದೆ. ಈ ಬೆಳವಣಿಗೆ ಬಗ್ಗೆ ಫ್ರಾಂಚೈಸಿ ಆಗಲಿ ಅಥವಾ ಸೂರ್ಯಕುಮಾರ್ ಯಾದವ್ ಆಗಲಿ ಯಾವುದೇ ಅಧಿಕೃತ ಹೇಳಿಕೆಯನ್ನು ಈವರೆಗೂ ನೀಡಿಲ್ಲ. ಆದರೆ ಮುಂಬೈ ಇಂಡಿಯನ್ಸ್ ಅನ್ನ ಅನ್ಫಾಲೋ ಮಾಡುವ ಮೂಲಕ ಮುಂಬೈ ಫ್ರಾಂಚೈಸಿ ತೊರೆಯುವ ಬಗ್ಗೆ ಸೂರ್ಯಕುಮಾರ್ ಯಾದವ್ ನಿರ್ಧರಿಸಿದ್ದು, ಮುಂದಿನ ದಿನಗಳಲ್ಲಿ ಸೂರ್ಯಕುಮಾರ್ ಹಳೆಯ ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ಅನ್ನ ಸೇರಬಹುದು ಎಂದು ವರದಿಯಾಗ್ತಿದೆ. ಕೆಕೆಆರ್ಗೆ ಅನುಭವಿ ಭಾರತೀಯ ಬ್ಯಾಟ್ಸ್ಮನ್ ಮತ್ತು ನಾಯಕನ ಅಗತ್ಯವಿದ್ದು, ಸೂರ್ಯಕುಮಾರ್ ಯಾದವ್ ಅವರು ತಂಡವನ್ನ ಸೇರ್ಪಡೆಯಾದ್ರೆ ಕೋಲ್ಕತ್ತಾಗೂ ಕೂಡ ಲಾಭನೇ ಅನ್ನೋ ಚರ್ಚೆಗಳು ನಡೀತಿದೆ. ಇನ್ನು ಸೂರ್ಯಕುಮಾರ್ ಯಾದವ್ ಅವರ ಐಪಿಎಲ್ ಜರ್ನಿ ನೋಡೋದಾದ್ರೆ 2011ರಲ್ಲಿ ಮುಂಬೈ ಇಂಡಿಯನ್ಸ್ ನೊಂದಿಗೆ ತಮ್ಮ ಆಟ ಶುರು ಮಾಡ್ತಾರೆ. ಆದ್ರೆ ಅವರಿಗೆ ಆ ಸೀಸನ್ ನಲ್ಲಿ ದೊಡ್ಡ ಅವಕಾಶಗಳು ಸಿಗದೇ ಇದ್ದಾಗ ಕೆಕೆಆರ್ ತಂಡಕ್ಕೆ ಸೇರ್ಪಡೆಗೊಳ್ತಾರೆ. ಆದ್ರೆ ಕೆಕೆಆರ್ ನಿಂದ ಮತ್ತೆ 2018ರಲ್ಲಿ ತವರು ತಂಡಕ್ಕೆ ವಾಪಸ್ ಆಗ್ತಾರೆ. ಸೂರ್ಯಕುಮಾರ್ ಯಾದವ್ ಇಲ್ಲಿವರೆಗೆ ಮುಂಬೈ ಪರ 127 ಮ್ಯಾಚ್ಗಳನ್ನು ಆಡಿದ್ದು 4020 ರನ್ ಗಳಿಸಿದ್ದು, ಕೆಕೆಆರ್ ಪರ 684 ರನ್ ಗಳಿಸಿದ್ರು. ಆದರೆ ಈ ಸೀಸನ್ ಸೂರ್ಯಕುಮಾರ್ ಯಾದವ್ ಅವರಿಗೆ ಅಷ್ಟು ಉತ್ತಮವಾಗಿರಲಿಲ್ಲ. ಅವರ ಪ್ರದರ್ಶನ ಸೀಸನ್ ಉದ್ದಕ್ಕೂ ಕಳಪೆಯಾಗಿತ್ತು. ಆಡಿದ 13 ಪಂದ್ಯಗಳಲ್ಲಿ ಕೇವಲ 270 ರನ್ ಸಿಡಿಸಿದ್ರು. ಇನ್ನು ಸೂರ್ಯಕುಮಾರ್ ಯಾದವ್ ಅವರ ಮುಂದಿನ ನಡೆ ಏನಾಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.